ಓದೋಕ್ಕೆ ಅಂತ ಕೂತಿಲ್ಲ ಸರ್, ನಾವು ವರ್ಕ್ ಇರ್ಕಿದೆ ಅಂತ ಅಂದರೆ ಬೆಳಿಗ್ಗೆದು ಏನು ಕಾಂಪ್ರಮೈಸ್ ಇಲ್ಲ. ಎಲ್ಲಿವರೆಗೂ 8 ಗಂಟೆವರೆಗೂ ನೀವು 3 ಅವರ್ ಓದ್ತೀರಾ, ಆಗಿಲ್ಲ ಅಂದರೆ 2 ಅವರ್ ಓದ್ತೀರಾ, 2 ಅವರ್ ಸಾಕು. ಆಮೇಲೆ 8 ಗಂಟೆ ಮೇಲೆ ಮನೆ ಕೆಲಸ ಮಾಡಿ ಎಲ್ಲ ಮಾಡಿ 10 ಗಂಟೆಗೆ ಕಾಲೇಜ್ಗೋ ಎಲ್ಲಿಗೋ ಹೋಗ್ತೀರಿ. ಆಮೇಲೆ ಮಾಮೂಲಿ ಕಾಲೇಜಿಂದ ಎಲ್ಲ ಬರೋಷ್ಟೊತ್ತಿಗೆ 5 ಗಂಟೆ ಆಗುತ್ತೆ. ಬಂದ ಕೂಡಲೇ ಮಲ್ಕೊಂಬಿಡ್ಬೇಕು. ನೀವು ಪ್ರಪಂಚ ಎಲ್ಲ ಮರೆತು ಬಿಡ್ಬೇಕು. ನೀವು ನಂಬ್ತಿರೋ ಬಿಡ್ತಿರೋ, ನಾನು PUC ಇರ್ಬೇಕಾದ್ರೆ ಡಿಗ್ರಿ ಇರ್ಬೇಕಾದ್ರೂ ಮಲ್ಕೋತಾ ಇದ್ದೆ. ನಮ್ಮದು ರೈತರ ಮನೆ, ದನ ಕಾಯೋ ಕೆಲಸ ಇರುತ್ತೆ. ಆದರೂ ಅಜ್ಜನ ಹತ್ರ ರಿಕ್ವೆಸ್ಟ್ ಮಾಡಿ ಅರ್ಧ ಗಂಟೆ ಮಲ್ಕೊಂಡು 5:30 ಎದ್ಮೇಲೆ ಫ್ರೆಶ್ ಆದಮೇಲೆ ಹೊಸ ದಿನ ಅದು. ಗದ್ದೆ ಕೆಲಸ ಮಾಡಿಬಂದು 7 ಗಂಟೆಯಿಂದ 8, 8ರಿಂದ 9, 9ರಿಂದ 10, 10ರಿಂದ 11, 4 ಗಂಟೆ ರೀಡಿಂಗ್. ಮಧ್ಯದಲ್ಲಿ ಒಂದು 10-15 ನಿಮಿಷ ಊಟ ಅಷ್ಟೇ. 4 ಅವರ್ಸ್ ಈವ್ನಿಂಗ್ ಟೈಮು, 2 ಅವರ್ಸ್ ಮಾರ್ನಿಂಗ್ ಟೈಮ್, 6 ಅವರ್. ಈವನ್ ಕಾಲೇಜ್ ಡೇಸಲ್ಲೂ ಓದ್ಬೋದು. ಬೇರೆದೆಲ್ಲ ಬಿಟ್ಟುಬಿಡ್ಬೇಕು ನೀವು. ಎಷ್ಟು ಜನಕ್ಕೆ ಸೀರಿಯಲ್ ನೋಡೋ ಅಭ್ಯಾಸ ಇದೆ? ಪ್ರಾಂಪ್ಟಾಗಿ ಕೈ ಎತ್ತಿರಿ. ಪ್ರಾಂಪ್ಟ್ ಇದ್ದಾರೆ, ಹಿಂದಿ, ತಮಿಳು, ತೆಲುಗು ಎಲ್ಲ ನೋಡ್ತೀರಿ. ಓಕೆ, ಅವೆಲ್ಲ ಸ್ವಲ್ಪ ದಿನ ಮುಂದೆ ಹೇಳಿದ್ನಲ್ಲ. ಈಗ ನಮ್ಮ ಮನೆಗೆ TV 65 ಇಂಚಿಂದಿದೆ ಸ್ಕ್ರೀನ್. ಅದರಲ್ಲಿ TV ನೋಡ್ತಿದ್ದಾರೆ ನಮ್ಮ ಅಮ್ಮ, ಅಕ್ಕಂದಿರು, ತಂಗಿಯರು. ನಾನು ನೋಡ್ತಾ ಇಲ್ಲ, ಬಟ್ ಅವ್ರಿಗೆ ಕೊಡಿಸ್ಬಿಟ್ಟಿದ್ದೀವಿ ನಾವು. ಆ ಕಾಲದಲ್ಲಿ ನಾವು TV ನೋಡಿಲ್ಲ, ಈಗಲೂ TV ನೋಡಲ್ಲ ನಾನು. ಟಿವಿಯಷ್ಟು ವರ್ಸ್ಟ್ ಡಿವೈಸ್, ಫೂಲಿಶ್ ಡಿವೈಸ್ ಇನ್ನೊಂದಿಲ್ಲ. ನಿಮ್ಮನ್ನು ಅರ್ಧ ಹಾಳು ಮಾಡ್ತಾ ಇರೋದೇ TV ನೋಡ್ತಾ ಇದ್ದರೆ. ಒಂದ್ಸರಿ ಸ್ಟಾಪ್ ದ TV, ನೀವು ಮತ್ತೆ TV ನೋಡೋದೇ ಇಲ್ಲ. ನರೇಂದ್ರ ಮೋದಿಯವರು TV ನೋಡಲ್ಲ, ಸಿದ್ದರಾಮಯ್ಯನವರು TV ನೋಡಲ್ಲ, ನಿನ್ನೆ ಬಂದಿದ್ದಾರಲ್ಲ IAS ಆಫೀಸರ್ಸ್ಗಳು, ಅವರು TV ನೋಡಲ್ಲ. ಅವ್ರ ಬಗ್ಗೆನೇ ನ್ಯೂಸ್ ಬರ್ತಿರುತ್ತಲ್ಲಿ, ಬಟ್ ದೇ ಕಾಂಟ್ ಸಿ ದ TV. ಅದು ತುಂಬ ಲೋ ಕ್ಯಾಟಗರಿ ಪೀಪಲ್ಗಳಿಗಾಗಿರೋ ಡಿವೈಸ್. ಲೋ ಕ್ಯಾಟಗರಿ ಅಂದರೆ ಬೆಳಗಿಂದ ಸಾಯಂಕಾಲ ತನಕ ಗದ್ದೆ ಕೆಲಸ ಮಾಡಿ ಬಂದ್ವಿ, ಸಾಯಂಕಾಲ ಮೇಲೆ ಅವ್ರಿಗೆ ಒಂದಿಷ್ಟು ಹಾಡು ಗೀಡು ನೃತ್ಯ ನೋಡ್ಕೊಂಡು ಮತ್ತೆ ಮಲ್ಕೊಂಡ್ವಿ, ಬೆಳಗ್ಗೆ ಎದ್ದು ಮತ್ತೆ ಕೆಲಸಕ್ಕೆ ಹೋದ್ವಿ. ಅಂಥ ಜನಗಳಿಗೆ ನೀವು ಅಂಥ ಜನ ಆಗೋದಾದರೆ ಯು ಕ್ಯಾನ್ ವಾಚ್ TV. ನಮ್ಮ ಲೈಫ್ ಅದಲ್ಲ ಅಂತ ಅಂದರೆ ನೀವು ಕ್ವಿಟ್ ದ TV. ಫಸ್ಟ್ TV ಕ್ವಿಟ್ ಮಾಡ್ತೀರಾ, ಟೈಮ್ ಸಿಕ್ತು. ಮೊಬೈಲಲ್ಲಿರೋ ಆ್ಯಪ್ಗಳನ್ನೆಲ್ಲ ಕಿತ್ತಾಕ್ತೀರಾ, ಬೇಡದೇ ಇರೋದು ಅಷ್ಟು ತೆಗೆದ್ರಿ, ಟೈಮ್ ಸಿಕ್ತು ನಿಮಗೆ. ಬೇಕಿರೋದಷ್ಟೇ ಯುಟಿಲೈಸ್ ಮಾಡ್ಕೋತೀರಾ. ಆ ಥರ ಪ್ಲ್ಯಾನ್ ಮಾಡಿದ್ರಿಂದ ದಿಸ್ ಈಸ್ ಕಾಲ್ಡ್ ಆ್ಯಕ್ಷನ್ ಪ್ಲ್ಯಾನ್. ಇದು 1 ದಿನ ತೋರಿಸ್ತಾ ಇದ್ದೀನಿ ನಾನು. ನೀವು 3 ತಿಂಗಳದ್ದು ಮಾಡಬೇಕು. ಒಂದು ಇಡೀ ಸಾಟರ್ಡೆ, ಒಂದು ಇಡೀ ಸಂಡೇ ಪೂರ್ತಿ ಪ್ಲ್ಯಾನ್ ಮಾಡೋಕ್ಕೆ ಇಟ್ಕೊಂಬಿಡ್ರಿ.